ಈ ಇಯರ್ ಎಂಡ್ ಆಗೋದ್ರೊಳಗಡೆ ನೆಕ್ಸ್ಟ್ ಇಯರ್ಗೆ FMGC ಇಸ್ ದ ಹೀರೋ. ನೆಕ್ಸ್ಟ್ ನಾವು ರೆಡಿ ಇದೀವಿ. ಅಲ್ಲೂ ಕೂಡ ಓವರ್ ಕಾನ್ಫಿಡೆಂಟ್ ಇಲ್ಲ. ಅದು ಹೋಗಕ್ಕೆ ಸಿಗ್ನಲ್ ಕೊಡ್ಬೇಕು. ನಾನು ಇಲ್ಲಿ ಮುಗಿಸಿದ್ದೀನಿ, ನಂದೆಲ್ಲ ಕೆಲಸ ಆಗಿದೆ, ಎಲ್ಲ ಜೈಲರ್ಗೆಲ್ಲ ಅಟೆಂಡೆನ್ಸ್ ಹಾಕ್ಬೇಕು, ನನ್ನ ಶಿಕ್ಷೆ ಮುಗಿದಿದೆ, ಬಿಟ್ಬಿಡಿ ನನ್ನ ಗೇಟು ವೆಲ್ಕಮ್ ಅಂದ್ರೆ ಬೀಳ್ಕೊಡೋ ಸಮಾರಂಭ ಆಗ್ಬೇಕು. ಕಮ್ಮಿ ಅಂದ್ರೆ ಕೂಡ ದಿನಕ್ಕೆ 50 ಸ್ಟಾಕ್ ಯಾರು ನೋಡಕ್ ರೆಡಿ ಇದೀರ ನಾಳೆಯಿಂದ? ಏನಾನ ಆಗ್ಲಿ ಸರ್, ನಾನು 50 ಸ್ಟಾಕ್ ನೋಡ್ತೀನಿ. ರಾತ್ರಿನೋ ಬೆಳಗಿನ ಜಾವನೋ 50 ಸ್ಟಾಕ್ ನೋಡ್ಬೇಕು. 1 ಅವರ್ ಸಿಗಲ್ವಾ ಟೈಮ್ ನಮಗೆ? ಹೋಗ್ಲಿ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಸಿಗಲ್ವಾ? ಎಷ್ಟೇ ಬಿಜಿ ಇದೀವಿ ಅಂದ್ರೂ ಕೂಡ ಕನ್ಸಿಸ್ಟೆನ್ಸಿ ನಾವು ಮಾಡ್ತಾ ಇಲ್ಲ ಅಷ್ಟೇ. ಟೈಮ್ ಇಲ್ಲ ಅನ್ನೋದೊಂದು ಜಗತ್ತಲ್ಲಿ ದೊಡ್ಡ ಸುಳ್ಳು. ಟೈಮ್ ಇಲ್ಲ ಅಂತ ಹೇಳ್ತೀವಲ್ಲ, ಅದೊಂದು ದೊಡ್ಡ ಸುಳ್ಳು. ಹೌದಲ್ಲ? ಟೈಮ್ 1 ಅವರ್ ಅರ್ಧ ಗಂಟೆ ಟೈಮ್ ಕೊಡ್ಬೋದು, ಫುಲ್ ಡೇ ಅಲ್ಲ. ಯಾಕಂದ್ರೆ ನಾವು ವರ್ಕ್ ಮಾಡ್ತಾ ಇದ್ದೀವಿ, ನಮ್ಮ ಬ್ರೆಡ್ ಆ್ಯಂಡ್ ಬಟರ್, ಅದರಿಂದ ನಮ್ಮ ಜೀವನ ನಡೀತಾ ಇದೆ. ನಾವು ಇಲ್ಲಿವರೆಗೂ ಏನೋ ಮಾಡಿದೀವಿ ಲೈಫಲ್ಲಿ, ಮನೆ ತೊಗೊಂಡಿದ್ದೀವಿ, ಸಂಪಾದನೆ ಮಾಡಿದ್ದೀವಿ, ಫ್ಯಾಮಿಲಿ ರನ್ ಮಾಡಿ, ಅದೇ ನಮ್ಮ ಬ್ರೆಡ್ ಬಟರ್, ಅದು ಇಂಪಾರ್ಟೆಂಟೇ. ಕೆಲಸ ಬಿಟ್ಟು ಹೇಳ್ತಾರೆ ನಾನು, ಈ 8 ಅವರ್ 10 ಅವರ್ ಕೆಲಸ ಮಾಡ್ತೀವಿ, ಅದು ಬಿಟ್ಟು ಟೈಮ್ ಇಲ್ಲ ಅಂತ ಇದೀವಲ್ಲ, ಅದ್ರ ಬಗ್ಗೆ ಹೇಳ್ತಾರೆ ನಾನು. ಅದನ್ನು ರಾಂಗೆ ಸರ್. ಕೆಲಸ ಬಿಟ್ಟು ನಾಳೆಯಿಂದ ನಾನು ತುಂಬ ಜನ ಬರ್ತಾರೆ, ನನಗೆ ನಗು ಬರುತ್ತೆ ಸರ್. ಕೆಲಸ ಬಿಟ್ಟು ನಾಳೆಯಿಂದ ನಾನು ಸ್ಟಾಕ್ ಮಾರ್ಕೆಟೇ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ. ಅದು ಹೆಂಗಿದೆ ಅಂದರೆ ಸರ್, ಇಲ್ಲಿ ನೀರಿಲ್ದಿರೋ ಒಂದು ಬಾವಿ ಏನೋ ದೊಡ್ಡ ಬೆಟ್ಟದ ಮೇಲೆ ನಿಂತಿನ ತುದಿಗೆ ಸ್ವಲ್ಪ ಟಚ್ ಮಾಡಿ ಸರ್ ಒಂದು ಬೆಳ್ಳಿಂದ ಅಂತ ಅರ್ಥನಾ? ಏನು ಗೊತ್ತಾ, ಫುಲ್ ಟೈಮ್ ಆಗ್ಬಿಡ್ತೀನಿ. ಏನಿಲ್ಲ ಅವನ ಹತ್ರ, ಅಟ್ಲೀಸ್ಟ್ ಫಂಡು ಇಲ್ಲ, ನಾಲೆಡ್ಜು ಇಲ್ಲ, ಇನ್ನೂ ಕಲ್ತಿಲ್ಲ, ಏನಿಲ್ಲ, ನಾನು ಫುಲ್ ಟೈಮ್ ಆಗ್ಬೇಕು ಸ್ಟಾಕ್ ಮಾರ್ಕೆಟ್. ಹೆಂಗಿದೆ ಅಂದ್ರೆ ಬೆಟ್ಟದ ತುದಿಗೆ ನಿಂತಿದ್ದೀನಿ, ಸ್ವಲ್ಪ ಸರ್ ನನ್ನ ಧೈರ್ಯ ಬರುತ್ತಲ್ಲ, ಒಂಚೂರು ಮುಟ್ಬಿಡಿ ಜಂಪ್ ಮಾಡೋಕೆ ಅನ್ನೋ ಥರ ಇದೆ. ಅಂದರೆ ಆ ರೀತಿ ಸಿಚುವೇಶನ್ ಆಗ್ತದೆ. ಫಸ್ಟ್ ನಾವು ಕ್ಯಾಪಿಟಲ್, ನಮ್ಗೆ ಸ್ಟಾಕ್ ಮಾರ್ಕೆಟ್ ಕ್ಯಾಪಿಟಲ್ ಬೇಕು. ಕ್ಯಾಪಿಟಲ್ ಬೇಕಂದ್ರೆ ನಮ್ಮ ಜಾಬ್, ಬಿಸ್ನೆಸ್, ಅದು ಮೇನ್ ಇಂಪಾರ್ಟೆಂಟ್ ಅದು ಬಿಟ್ಟಾದ್ಮೇಲೆ ನಾವೇನು ತಯಾರು ಮಾಡ್ತೀವಿ? ಫ್ಯೂಚರ್ಗೆ ನಾವು ತಯಾರಾಗ್ತಾ ಇದೀವಿ. ಈ ಜಾಬು ಒಂದು ದಿವಸ ನನಗಿಲ್ಲ ಅಂದರೆ ಹೆಂಗೆ? ಇಲ್ಲ, ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನನ್ನ ಬಾಡಿಲಿ ಎನರ್ಜಿ ಇಲ್ಲ, ಲೈಫಲ್ಲಿ ಏನೋ ನಾನು ತಿರುಗಾಡಬೇಕು, ಟ್ರಿಪ್ ಹೋಗ್ಬೇಕು, ಇನ್ನೊಂದು ಬೇರೆ ಲೈಫ್ ಫ್ಯಾಷನ್ ಫಾಲೋ ಮಾಡಬೇಕು. ಆವಾಗ ಲೈಫ್ ಎಂಡ್ ಆಗೋರು ದುಡಿದಾನೆ ಇರಬೇಕಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ? 1 ಅವರ್ನ ಏನು ಟೈಮ್ ಕೊಡ್ತಾ ಇದೀವಿ? ನಮ್ಮ ಲೈಫ್ ನೆಕ್ಸ್ಟ್ ಫ್ಯೂಚರ್ಗೆ ಟೈಮ್ ಕೊಡ್ತಾ ಇದೀವಿ. ಫ್ಯೂಚರ್ ಟೈಮ್ ಕೊಟ್ರೆ ಆಗೋದು. ಇವಾಗ ನಾನು ಒಂದು 5 ವರ್ಷ ಕಲಿತೆ, ಕರೋನಾದಲ್ಲಿ ನನ್ನ ಕೆಲಸಕ್ಕೆ ಬಂತು. 15 to 18, 20 ಅವರು ಟೈಮ್ ಕೊಟ್ಟಿದ್ದಕ್ಕೆ ನಾನು ಕರೋನಾ ಟೈಮಲ್ಲಿ ಮನೇಲಿದ್ರು ಕೂಡ ಆರಾಮಾಗಿದೆ, ದುಡ್ಡು ಇತ್ತು, ದಿನ ದುಡ್ಡು ಬರ್ತಾ ಇತ್ತು. ಬೆಳಗ್ಗೆ ಹಾಕಿದ್ರೆ ಸಾಯಂಕಾಲ, ಕರೋನಾದಲ್ಲಿ ಒಳ್ಳೆ ಮಜಾ. ಬೆಳಗ್ಗೆ ಹಾಕಿದ್ರೆ ಸಾಯಂಕಾಲ ತೊಗೊಳ್ಳಿ, ಹಿಟ್ಟಿನ ಗಿರಣಿ ಥರ ಆಗ್ಬಿಟ್ಟಿತ್ತು. ಜೋಳ ಮೇಲೆ ಹಾಕು, ಹಿಟ್ಟು ಕೆಳಗಡೆ ಬಾ, BTST ಇವತ್ತು ಹಾಕಿದ್ರೆ ನಾಳೆ ಎಕ್ಸಿಟ್ ಯಾಕಂದ್ರೆ ಆ ರೇಂಜಿಗೆ ಹೋಗ್ತಾ ಇತ್ತು ಎಲ್ಲ ಸ್ಟಾಕು ಎಲ್ಲ ರಿವರ್ಸ್. ಯಾವಾಗ 7300 ಬಾಟಮ್ ಆಯಿತು ನಿಫ್ಟಿ, ಮೇಲೆ ಹೋಗಿ ಶುರು ಆಯಿತು. ಅದು ಹೋಗಿ ಎಲ್ಲಿ ನಿಂತ್ಕೊಂತು 22 ವಿಕ್ರನ್ ವಾರಲ್ಲಿ ನಿಂತ್ಕೊಂತು. ವಿಕ್ರನ್ ವಾರಲ್ಲಿ ಸ್ವಲ್ಪ ಮೈನಸ್ ಬರೋದು ಮತ್ತೆ ಶುರು ಆಯಿತು. ಅಲ್ಲಿಂದ ಬ್ರೇಕ್ ಆಯಿತು. ಎಲ್ಲಿಗೆ ಬಂತು? 24 ಅಕ್ಟೋಬರ್ ಬಂತು. ಇವಾಗ 27 ಆಗಿದೆ, ಮುಗಿಯೋಕ್ಕೆ ಬಂದಿದೆ. ಇಲ್ಲಿಂದ ಬಿಟ್ಟರೆ ಅಟ್ಲೀಸ್ಟ್ ನನ್ನ ಪ್ರಕಾರ ಇವಾಗ ಎಷ್ಟು ಉಳಿತು? ಈ ವರ್ಷ ಹೋಯ್ತು ಅಂದ್ಕೊಳ್ಳಿ, 3 ವರ್ಷ ಮ್ಯಾಕ್ಸಿಮಮ್. ಯಾಕಂದರೆ 5 ವರ್ಷದಲ್ಲಿ ಇವಾಗ 2 ಸರಿ ಬಂದಿದೆಲ್ವಾ, 2029 or 30 ಮೇ ಬಿ ಬರ್ಬೋದು. ಈ ಸರಿ ಹೆಂಗೆ ಪೋಸ್ಟ್ಪೋನ್ ಐತಲ್ಲ, ಅಲ್ಲೂ ಕೂಡ ನಮ್ಮ ಬುಲ್ ಮಾರ್ಕೆಟು ಪೋಸ್ಟ್ಪೋನ್ ಆಗ್ಬೋದು. ಕರೆಕ್ಟ್ ಅಲ್ವಾ? ಟೈಮ್ ಗೇಮ್ ಇದು. ನೀನು ಇಲ್ಲಿ 6 ತಿಂಗಳು ಎಕ್ಸ್ಟ್ರಾ ತೊಗೊಂಡಿದ್ಯಲ್ಲ ಟೈಮು, ನನಗೂ ಎಕ್ಸ್ಟ್ರಾ ಕೊಡು ಮುಂದೆ. ಸಿಂಪಲ್. ಆ ಕ್ಯಾಲ್ಕುಲೇಷನ್ ಪ್ರಕಾರ ಹೇಳ್ತಾ ಇದ್ದೀನಿ. ನಮಗೆ 2.5-3 ವರ್ಷ ಮೇಲೇ ಹೋಗ್ಬೋದು, 2013 ಹೋಗ್ಬೋದು. ಇಲ್ಲಿಂದ ನಿಫ್ಟಿ ನಿಮ್ಗೊಂದು ಲೈಕ್ ನಮ್ದು ಡೇ ಗೇಟ್ದು 50% ರಿಟರ್ನ್ ಇದೆ. ಕರೆಕ್ಟಾ? 50% ಅಂದರೆ ಆಲ್ಮೋಸ್ಟ್ ಬ್ರೇಕ್ಔಟ್ ಆದರೆ ಇಲ್ಲಿಂದ ಪ್ರೈಸು ಅಲ್ಲಿಂದ ಒಂದು 50% ಹೋಗಬೇಕು ಅಂತ. 26ಗೆ ಪ್ಲಸ್ 50% ಹಾಕಿ ಎಷ್ಟಾಗುತ್ತೆ? ಕ್ಯಾಲ್ಕುಲೇಟ್ ಮಾಡಿ, ಎಷ್ಟಾಗುತ್ತೆ? 39 ಆಗುತ್ತಾ? ಒಂದು ಅರ್ಧ ಇಟ್ಕೊಳ್ಳೋಣ. ಟೋಟಲಲ್ಲಿ 39 ಅಂದರೆ ಎಷ್ಟಾಯ್ತು ಸರ್? 9 ಪ್ಲಸ್ ಇವಾಗ ಒಂದು 3, ನೀವು ಹೇಳ್ತಾರೆ 13,000 ಹೇಳ್ತಾ ಇದ್ರೆ 13-14 ಅರ್ಧ ಇಟ್ಕೊಂಡು 36-35 ಸಾವಿರ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ವರ್ಸ್ಟ್ಗೆ 30,000